ಅದಕ್ಕೆ ಎದೇಳಿ ತಗೊಳ್ಳಿ. ಅಣ್ಣ, ಎಲ್ಲರೂ ಒಟ್ಟಿಗೆ ಬರ್ಬೇಕಲ್ವಾ? ಒಟ್ಟಿಗೆ ಬರೋಣ ಅನ್ಕೊಂಡ್ವಿ, ಆದ್ರೆ ಅತ್ತೆ ನಾವು ಮನೇಲಿ ಪೂಜೆ ಮಾಡಿ ಬರ್ತೀವಿ, ನೀವು ಹೋಗಿ ಅಲಂಕಾರ ಮಾಡ್ತೀರಿ ಅಂತ ಕಳ್ಸಿದ್ರು. ಅದಕ್ಕೆ ಬಂದ್ಬಿಟ್ಟು ಇನ್ನೇನ್ ಬರ್ಬೋದು ಅನ್ಸ್ತದೆ. ಸರಿ ಅವ್ರು ಬರ್ಲಿ. ಅಣ್ಣ, ನಿಮ್ ತಾಯಿ ಬರ್ತಿದಾರ ತಾನೆ? ಸರಿ, ಈಗ ಬೇಗ ಇಲ್ಲೆಲ್ಲ ಅಲಂಕಾರ ಮುಗಿಸ್ಬಿಡಿ. ಒಳಗೆ ಇನ್ನಷ್ಟು ಮಾಡೋದಿದೆ. ಅಮ್ಮ ಬಂದಾಗ ಲಕ್ಷ್ಮಿ ಕೂರ್ಸಕ್ಕೆ ಸರಿ ಹೋಗುತ್ತೆ. ಏನ್ ಮಾಡ್ತಿದ್ದೀರಾ? ಮೇಡಮ್ ಅವರೇ, ಸಖತ್ತಾಗಿ ಕಾಣ್ತಿದ್ದೀರಾ. ಸಾಕ್ಷಾತ್ ಆ ಮಹಾಲಕ್ಷ್ಮಿ ಥರನೇ ಕಾಣ್ತಿದ್ದೀರಾ. ನಿಮ್ಗೆ ನಂದೇ ದೃಷ್ಟಿ ಆಯ್ತದೆ ಅನ್ಸುತ್ತೆ. ಸರಿ, ನನ್ಗಿವಾಗ ತುಂಬ ಕೆಲಸ ಇದೆ. ಅತ್ತೆ ಬರೋ ಅಷ್ಟರಲ್ಲಿ ಅಡುಗೆ ರೆಡಿ ಮಾಡಬೇಕು. ಬಿಡಿ, ಸ್ವಲ್ಪ ನನ್ನ ಕಡೆನೂ ನೋಡಿ ಮೇಡಮ್ ಅವರೇ. ಪೂಜೆ ಆಗುತ್ತಲ್ಲ, ಅದಾದಮೇಲೆ ನಿಮ್ಮನ್ನೇ ನೋಡ್ಕೊಂಡು ಕೂತ್ಬಿಡ್ತೀನಿ. ಹಾಂ, ಈಗ ಬಿಡಿ ಮೇಡಮ್ ಅವರೇ. ಓಹೋ, ತುಂಬಾ ಖುಷಿಯಾಗಿದ್ಯಾ ಅಲ್ವಾ ಭಾವನಾ? ಈ ಖುಷಿನ ಹೇಗೆ ಕಿತ್ಕೊಳ್ತೀನಿ ಅಂತ ನೋಡ್ತಾ ಇರೋ. ಏನಲ್ಲ ಮರುಗೋಡ, ಎಲ್ಲ ವ್ಯವಸ್ಥೆ ಚೆನ್ನಾಗಾಗೈತಿಲ್ಲ? ಹುಷಾರ್ಕಲ್ಲ, ಲಕ್ಷ್ಮೀ ಪೂಜೆ ಇದು ಏನೋ ಚಿಕ್ಕ. ಓ ನಮಸ್ಕಾರ, ಬೀರ್ತಿ ಅಮ್ಮರಿಗೆ ಬರಬೇಕು. ಎಲ್ಲಿ ನಿಮ್ಮ ಯಜಮಾನ್ರು ಬರಲಿಲ್ವೇ? ಅವ್ರಿಗೆ ಸ್ವಲ್ಪ ಕೆಲಸ ಇತ್ತು, ಅದಕ್ಕೆ ಮನೇಲಿ ಉಳ್ಕೊಂಡ್ರು. ನೀವು ಬಂದಿದ್ದು ನಮಗೆ ತುಂಬ ಸಂತೋಷ ಆಯಿತು. ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆಯಲ್ಲ. ನಮ್ಮಗಳ ಮುಖ ನೋಡಿದ್ರೆ ಸಾಕು ಕೆಂಡ ತುಳ್ದವ್ರಾಗ ಆಡ್ತಿದ್ರು. ಈಗ ನೋಡಿದ್ರೆ ಖುಷಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ. ಯಾವುದಕ್ಕೂ ನಾನು ಹುಷಾರಾಗಿರ್ಬೇಕು. ಏನಪ್ಪ ಸಂತೋಷ, ಚೆನ್ನಾಗಿದ್ಯಾ? ನೀನು ಚೆನ್ನಾಗಿರ್ತೀಯ ಬಿಡಪ್ಪ. ನಿನ್ನ ನಂಬ್ಕೊಂಡವ್ರು ತಾನೇ ಎಲ್ಲ ಹಾಳಾಗೋಗೋದು. ನೀನಂತೂ ಚೆನ್ನಾಗೇ ಇರ್ತೀಯ. ಅಪ್ಪಯ್ಯ, ಅಮ್ಮ ಬನ್ನಿ ಕೂತ್ಕೊಳ್ಳಿ. ಅಂದ ಹಾಗೆ ಅವ್ರು ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ? ಅವರು ವೆಂಕಿ ಅವ್ರ ತಾಯಿ. ಓ, ನಿಮ್ಮನ್ನು ನೋಡಿ ತುಂಬ ಖುಷಿ ಆಯಿತು. ಕೂತ್ಕೊಳ್ಳಿ. ಭಾವನಾ, ಲಕ್ಷ್ಮಿನ ಕೂರ್ಸೋದಕ್ಕೆ ಎಲ್ಲ ರೆಡಿ ಮಾಡಿಬಿಡು. ನಾನು ನೀಲೂ ಅಡುಗೆ ಮಾಡಿಬಿಡ್ತೀವಿ. ಹಾಂ ಅತ್ತೆ. ನೀವೆಲ್ಲ ಬಂದಿದ್ದು ಬಹು ಖುಷಿ ಆಯಿತು. ನಮಸ್ಕಾರ, ನೋಡ್ರಿ ಬೆಳಿಗ್ಗೆ. ಅಲ್ಲೇ ಮರುಗೋಡ, ಆ ಊಟದ ದೇವಸ್ಥಾನ ನೋಡ್ಕೊಳ್ಳ. ಅದಕ್ಕೆ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀನು ಹೇಗಿದೆಯಾ? ಚೆನ್ನಾಗಿದ್ದೀನಿ. ಅಲ್ಲ, ನಾವೀ ಮನೆಗೆ ಬಂದರೆ ನಿಮ್ಮ ಮನೆಯವರೆಲ್ಲ ನಮ್ಮನ್ನು ಹೇಗೆ ನಡ್ಸ್ಕೋತಾರೋ ಏನೋ ಅಂತ ಸ್ವಲ್ಪ ಭಯ ಆಗ್ತಿತ್ತು. ಆದರೆ ಇಲ್ಲಿ ನೋಡಿದ್ರೆ ಎಲ್ಲ ವಾತಾವರಣನೇ ಬದಲಾಗೋಗಿದೆ. ಹೇಗೆ ಇದೆಲ್ಲ?